ಕೆಆರ್ ನಗರದ ಮಠದ ಕಾವಲು ಕಾಡಿನಲ್ಲಿ 20 ಎಕರೆ ಅರಣ್ಯ ಒತ್ತುವರಿಯಾಗಿದೆ. ಕೋಟ್ಯಾಂತರ ರೂಪಾಯಿ ಮರಗಳ ನಾಶ ಆಗಿದ್ದು ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂಬ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಕೆಆರ್ ನಗರದಲ್ಲಿ 20 ಎಕರೆ ಅರಣ್ಯ ಒತ್ತುವರಿ ಭೀಕರ ಹಗರಣ ಬಯಲಾಗ್ತಾ ಇದೆ. ಇನ್ನು ಜೆಸಿಬಿ ಹಚ್ಚಿ ಕೋಟ್ಯಾಂತರ ಮೌಲ್ಯದ ಮರಗಳ ಮಾರಣ ಹೋಮ ನಡೀತಾ ಇದೆ. ಕಾಡಿನ ರಕ್ಷಣಾ ಗೋಡೆ ಮಾಯ ಆಗಿದ್ದು 5.20 ಕೋಟಿ ಸರ್ಕಾರಿ ಹಣ ಸ್ವಾಹ ಆಗಿದೆ. ಕೆಆರ್ ಪೇಟೆ ಆರ್ಎಎಫ್ಒ ಅನಿತಾ ಶಾಮೀಲು ಆರೋಪಗಳು ಕೂಡ ಕೇಳಿ ಬರ್ತದೆ. ಕೆಆರ್ ನಗರದಲ್ಲಿ 20 ಎಕರೆ ಅರಣ್ಯ ಒತ್ತುವರಿ ಭೀಕರ ಹಗರಣ ಬಯಲಾಗಿದೆ. ಇನ್ನು ಜೆಸಿಬಿ ಹಚ್ಚಿ ಕೋಟ್ಯಾಂತರ ಮೌಲ್ಯದ ಮರಗಳ ಮಾರಣ ಹೋಮ ನಡೀತಾ ಇದೆ. ಇನ್ನು ಕಾಡಿನ ರಕ್ಷಣಾ ಗೋಡೆ ಮಾಯ ಆಗಿದೆ. 5 ಕೋಟಿ ಕೆಆರ್ ಪೇಟೆ ಆರ್ಎಎಫ್ಒ ಅನಿತಾ ಶಾಮೀಲು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಕೆಆರ್ ನಗರ ತಾಲೂಕಿನ ಬೇರಿಯಾ ಹೋಬಳಿಯ ಗಡಿ ಭಾಗದಲ್ಲಿರೋ ಮಠದ ಕಾವಲು ಅರಣ್ಯ ಪ್ರದೇಶದಲ್ಲಿ ಬರೋಬ್ಬರಿ 20 ಎಕರೆ ದಟ್ಟ ಅರಣ್ಯ ಭೂಮಿಯನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಮೌಲ್ಯದ ಮರಗಳನ್ನ ನಾಶಪಡಿಸುತ್ತಿದ್ರು ಅರಣ್ಯ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತಿರುವ ಗಂಭೀರ ಹಗರಣ ಬಯಲಾಗಿದೆ. ಕೆಆರ್ ಪೇಟೆಯ ಚಂದ್ರಮೋಹನ್ ಎಂಬ ವ್ಯಕ್ತಿ ಅರಣ್ಯದ ಪಕ್ಕದಲ್ಲೇ ಬಗರ್ ಹುಕುಂ ಯೋಜನೆಯಡಿ ಭೂಮಿ ಮಂಜೂರು ಮಾಡಿಕೊಂಡು ಮನೆ ನಿರ್ಮಿಸ್ತಾ ಇದ್ದಾನೆ. ಇದಲ್ಲದೆ ಪಕ್ಕದ ಅರಣ್ಯ ಪ್ರದೇಶವನ್ನು ಕೂಡ ಆಕ್ರಮಿಸಿಕೊಂಡಿದ್ದಾನೆ. ಕೆಆರ್ ಪೇಟೆಯ ವಲಯ ಅರಣ್ಯಾಧಿಕಾರಿ ಅಂದ್ರೆ ಆರ್ಎಫ್ಒ ಅನಿತಾ ಹಾಗೂ ಕೆಆರ್ ನಗರ ತಾಲೂಕಿನ ಬೇರಿಯಾ ಹೋಬಳಿಯ ಗಡಿ ಭಾಗದಲ್ಲಿರುವ ಮಠದ ಕಾವಲು ಅರಣ್ಯ ಪ್ರದೇಶದಲ್ಲಿ ಬರೋಬ್ಬರಿ 20 ಎಕರೆ ದಟ್ಟ ಅರಣ್ಯ ಭೂಮಿಯನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಮರಗಳನ್ನ ನಾಶಪಡಿಸುತ್ತಿದ್ರು ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತ್ಕೊಂಡಿರುವ ಗಂಭೀರ ಹಗರಣ ಬಯಲಾಗಿದೆ. ಇನ್ನು ಕೆಆರ್ ಪೇಟೆಯ ಚಂದ್ರಮೋಹನ್ ಎಂಬ ವ್ಯಕ್ತಿ ಅರಣ್ಯದ ಪಕ್ಕದಲ್ಲೇ ಬಗರ್ ಹುಕುಂ ಯೋಜನೆಯಡಿ ಭೂಮಿಯನ್ನ ಮಂಜೂರು ಮಾಡಿಕೊಂಡು ಮನೆ ನಿರ್ಮಿಸ್ತಾ ಇದ್ದಾನೆ. ಇದಲ್ಲದೆ ಪಕ್ಕದ ಅರಣ್ಯ ಪ್ರದೇಶವನ್ನು ಕೂಡ ಆಕ್ರಮಿಸಿಕೊಂಡಿದ್ದಾನೆ. ಕೆಆರ್ ಪೇಟೆಯ ವಲಯ ಅರಣ್ಯಾಧಿಕಾರಿ ಅಂದ್ರೆ ಆರ್ಎಫ್ಒ ಅನಿತಾ ಹಾಗೂ ಕೆಆರ್ ನಗರದ ಆರ್ಎಫ್ಒ ಅವರ ನಿರ್ಲಕ್ಷ್ಯದಿಂದಾಗಿ ಇಲ್ಲಿನ ಲಕ್ಷಾಂತರ ರೂಪಾಯಿ ಮೌಲ್ಯದ ನೀಲಗಿರಿ ಮರಗಳು ಸಂಪೂರ್ಣವಾಗಿ ನಾಶವಾಗಿದೆ. ಇನ್ನು 5.20 ಕೋಟಿ ಸರ್ಕಾರಿ ಹಣ ನೀರ್ಪಾಲಾಗಿದೆ. ಕಾಡಿನ ರಕ್ಷಣೆಗಾಗಿ ತಂತಿ ಬೇಲಿ ಮತ್ತೆ ತಡೆಗೋಡೆ ನಿರ್ಮಾಣಕ್ಕೆ ಸರ್ಕಾರ 5.20 ಕೋಟಿ ಬಿಡುಗಡೆಯನ್ನ ಮಾಡಿ ಕಾಮಗಾರಿಯನ್ನ ನಡೆಸಿದ್ರು. ಆದ್ರೆ ಈಗ ಆ ತಡೆಗೋಡೆ ಮತ್ತೆ ತಂತಿ ಬೇಲಿ ಸಂಪೂರ್ಣ ಮಾಯವಾಗಿದೆ. ಇನ್ನು ಕಂಬಗಳನ್ನ ಕಾಡಿನೊಳಗೆ ರಾಶಿ ಹಾಕಲಾಗಿದ್ರು. ಅರಣ್ಯ ಪ್ರದೇಶವನ್ನ ಜೆಸಿಬಿ ಮೂಲಕ ನೆಲಸಮ ಮಾಡ್ತಾ ಇದ್ದ ವೇಳೆ ಸ್ಥಳದಲ್ಲಿದ್ದ ಆರೋಪಿ ಚಂದ್ರಮೋಹನ್ ಜೊತೆ ಅಧಿಕಾರಿಗಳು ಕೇವಲ ವಾಕ್ ಸಮರವನ್ನ ನಡೆಸಿ ಆತನನ್ನ ಬಂಧಿಸದೆ ಬಿಟ್ಟು ಕಳಿಸ್ಕೊಟ್ಟಿದ್ದಾರೆ. ಈಗ ದೂರು ದಾಖಲಿಸ್ತೇವೆ, ಕ್ರಮ ಕೈಗೊಳ್ತೇವೆ ಎಂದು ಅಧಿಕಾರಿಗಳು ಹಾರಿಕೆ ಉತ್ತರವನ್ನ ನೀಡ್ತಾ ಇದ್ದು ಸಾರ್ವಜನಿಕರು ಉನ್ನತ ತನಿಖೆಗೆ ಆಗ್ರಹಿಸ್ತಾ ಇದ್ದಾರೆ. ಈ ಕಡ್ದವ್ರಲ್ರೇ ಯಾರವ
ಏನಾಗಿದ್ದೀರಿ ಇಲ್ಲಿ? PCB ವಾಚ್. ಎಸ್, ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ಮಾಹಿತಿ ಕೊಡೋಕೆ ನಮ್ಮ ಸ್ಥಳೀಯ ವರದಿಗಾರರಾದಂತಹ ರಾಜೇಂದ್ರ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ ಸರ್, ಹೇಳಿ ಸರ್. ಇದು ಅಧಿಕೃತವಾಗಿ ಮಂಡ್ಯ ಜಿಲ್ಲೆ ಸೇರೋದ್ರಿಂದ ಕಾಡು ಮಂಡ್ಯ ಜಿಲ್ಲೆ ಸೇರುತ್ತೆ. ಆದ್ರೆ ಇದನ್ನ ನಿರ್ವಹಣೆ ಮಾಡೋರು ಕೇರಳ ತಾಲೂಕಿನ ಅರಣ್ಯಾಧಿಕಾರಿಗಳು. ಇಷ್ಟೆಲ್ಲ ಕಾಡು ಸಹ ಎರಡು ಜಿಲ್ಲೆ ಅಧಿಕಾರಿಗಳು ಅವ್ರ ಮೇಲೆ ಇವ್ರ ಮೇಲೆ ಅವರು ಕೆಟ್ಟರಿಸ್ಕೊಂಡು ಅದು ನಿರ್ಲಕ್ಷ್ಯ ತಾಳಿರೋದ್ರಿಂದ ಇಡೀ ಅರಣ್ಯ ನಾಶ ಆಗಿದೆ. ಈಗ ಈ ಹಿಂದೆ 5 ಕೋಟಿ 20 ಲಕ್ಷದಲ್ಲಿ ಕಾಡಿನ ಉಳಿಸ್ಬೇಕು ಅಂತೇಳಿ ಒಂದು ಫೆನ್ಸಿಂಗ್ ಮಾಡಿದ್ರು. ಫೆನ್ಸಿಂಗ್ ಸಹ ಅದನ್ನ ನೆಲಸಮ ಮಾಡಿ ಅವರು ಅರಣ್ಯ ಒತ್ತುವರಿ ಮಾಡಿದ್ರು ಸಹ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ. ಆದ್ರೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಂಡು ಅರಣ್ಯ ಉಳಿಸ್ಬೇಕು ಅನ್ನೋದು ಸ್ಥಳೀಯ ಜನತೆ ಆಗ್ರಹ, ಒತ್ತಾಯ. ಸರ್, ಹಾಗಾದ್ರೆ ಅಲ್ಲಿ ಅಧಿಕಾರಿಗಳು ಶಾಮೀಲ್ ಆಗಿದ್ದಾರೆ ಅಂತ ಅನ್ಸುತ್ತಾ ಸರ್ ಅಲ್ಲಿ? ಈಗ ಅದು ಕಳೆದ ಹಲವಾರು ತಿಂಗಳಿಂದ ನಡೀತಾ ಇರೋದ್ರಿಂದ ಅಧಿಕಾರಿಗಳು ಬರೀ ಅವ್ರ ಮೇಲೆ ಕೇಸ್ ಹಾಕಿ ಸುಮ್ಮನಿದ್ದಾರೆ ಬಿಟ್ರೆ ಬೇರೆ ಏನು ಕ್ರಮ ಕೈಗೊಂಡಿಲ್ಲ. ಅದರಿಂದ ಅಧಿಕಾರಿಗಳ ಮೇಲೂ ಜನತೆಗೆ ಬಹಳ ಅನುಮಾನ ಹೊಂದಿದೆ. ಈಗ ಸಾರ್ವಜನಿಕರ ಮುಂದೆ ಅಂದ್ರೆ ಅವ್ರ ನಡೆ ಏನು ಸರ್? ಸರ್, ಈಗ ಮಾರಣಹೋಮ ನಡೀತಾ ಇದೆಯಲ್ಲ, ಅಲ್ಲಿ ಸಾರ್ವಜನಿಕರ ಆಕ್ರೋಶ ಹೆಂಗ್ ಹೊರ ಹಾಕ್ತಾ ಇದ್ದಾರೆ ಸರ್? ಹೌದು, ಆಕ್ರೋಶ ಅಂದ್ರೆ ಅವರು ಅಲ್ಲಿ ಹೋಗಕ್ಕಾಗಿಲ್ಲ. ಅಧಿಕಾರಿಗಳಿಗೆ ಹೇಳಿ ಅವರೆಲ್ಲ ಒಂದ್ ಕಡೆ ಇದಾರೆ, ಜನಗಳು ಯಾರು ಹೋಗಕ್ ಆಗಲ್ಲ, ಅಲ್ಲಿಗೆ ಹೋಗಲ್ಲ ಯಾರನ್ನು. ಸಾರ್ವಜನಿಕರ ಆರೋಪದಿಂದನೇ ಈಗ ಅಲ್ಲಿಗೆಲ್ಲ ಹೋಗಿ ಈಗ ನಾವೆಲ್ಲ ನೋಡಿ ಅದು ವಿಡಿಯೋ ಮಾಡಿ ನಾವು ವರದಿ ಮಾಡ್ತಾ ಇದೀವಿ ಅಷ್ಟೇ ಸರ್. ಎಷ್ಟು ಎಕರೆ ಒತ್ತುವರಿ ಆಗಿದೆ ಸರ್? ಈಗ ಇವ್ರದ್ದು 6 ಎಕರೆ ಮೇಲೆ ಒತ್ತುವರಿ ಆಗಿದೆ. ಈಗ ಇದಲ್ಲದೆ ಸುತ್ತ ಕಾಡು ಒತ್ತುವರಿ ಆಗಿದೆ ಸಾಕಷ್ಟು, ಆದ್ರೂ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ. ಈಗ ಅಷ್ಟೊಂದೆಲ್ಲ ಎಕರೆ ಇದಾದ್ರೂ ಅಧಿಕಾರಿಗಳು ನೆಗ್ಲಿಜೆನ್ಸಿ ವಹಿಸ್ತಾ ಇದ್ದಾರೆ. ಏನಿಲ್ಲ, ನಿರ್ಲಕ್ಷ್ಯ ತಾಳಿದ್ದಾರೆ ಅಧಿಕಾರಿಗಳು. ನಿರ್ಲಕ್ಷ್ಯದಿಂದಲೇ ಇದೆಲ್ಲ ಅದೇ ಶಾಮೀಲ್ ಆಗಿದ್ದಾರೆ. ಹೌದು, ಅಂದ್ರೆ ಅವ್ರ ನಿರ್ಲಕ್ಷ್ಯ ಶಾಮೀಲ್. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ರಾಜೇಂದ್ರ ಅವರೇ. ಎಸ್, ನಾವೀಗ ಏನ್ ನೋಡ್ತಾ ಇದೀವಿ ಅದು KR ನಗರ ತಾಲೂಕಿನ ಬೇರಿಯಾ ಹೋಬಳಿ ಗಡಿ ಭಾಗದಲ್ಲಿ ಮಠದ ಕಾವಲು ಅರಣ್ಯ ಪ್ರದೇಶದಲ್ಲಿ ಟೋಟಲ್ ಆಗಿ ಒಂದು 20 ಎಕರೆ ದಟ್ಟ ಅರಣ್ಯ ಭೂಮಿಯನ್ನ ಅಕ್ರಮವಾಗಿ ಒತ್ತುವರಿಯನ್ನ ಮಾಡ್ಕೊಂಡಿದ್ದಾರೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಮರಗಳನ್ನ ನಾಶಪಡಿಸ್ತಾ ಇದ್ದಾರೆ. ಇಷ್ಟಾದ್ರೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾತ್ರ ಇದ್ರ ಬಗ್ಗೆ ಯಾವುದೇ ತರ ಒಂದು ಅಕೌಂಟೆನ್ಸಿ ತಗೋತಾ ಇಲ್ಲ. KR ಪೇಟೆಯ ಚಂದ್ರಮೋಹನ್ ಎಂಬ ವ್ಯಕ್ತಿ ಅರಣ್ಯದ ಪಕ್ಕದಲ್ಲೇ ಬಗರ್ ಹುಕುಂ ಯೋಜನೆಯಡಿ ಭೂಮಿಯನ್ನ ಮಂಜೂರು ಮಾಡ್ಕೊಂಡಿದ್ದು, ಇನ್ನು ಅಲ್ಲಿ ಮನೆ ಕೂಡ ನಿರ್ಮಿಸಿದ್ದಾರೆ. ಇಷ್ಟಾದ್ರೂ ಕೂಡ ಪಕ್ಕದ ಅರಣ್ಯ ಪ್ರದೇಶವನ್ನು ಆಕ್ರಮಿಸಿಕೊಂಡಿದ್ದಾನೆ. KR ಪೇಟೆಯ ವಲಯ ಅರಣ್ಯಾಧಿಕಾರಿ RFO ಅನಿತಾ ಅವರು ನಿರ್ಲಕ್ಷ್ಯದಿಂದಾಗಿ ಇಲ್ಲಿನ ಲಕ್ಷಾಂತರ ರೂಪಾಯಿ ಮೌಲ್ಯದ ನೀಲಗಿರಿ ಮರಗಳನ್ನ ಸಂಪೂರ್ಣವಾಗಿ ನಾಶವಾಗಿದೆ. ಇದಕ್ಕೆ 5 ಕೋಟಿ 20 ಲಕ್ಷ ಸರ್ಕಾರಿ ಹಣ ನೀರ್ಪಾಲಾಗಿದೆ. ಕಾಡಿನ ರಕ್ಷಣೆಗಾಗಿ ತಂತಿ ಬೇಲಿ ಮತ್ತೆ ತಡೆಗೋಡೆಯನ್ನ ನಿರ್ಮಾಣಕ್ಕೆ ಸರ್ಕಾರ ಟೋಟಲ್ ಆಗಿ 5 ಕೋಟಿ 20 ಲಕ್ಷವನ್ನ ಬಿಡುಗಡೆ ಮಾಡಿದ್ರು ಕೂಡ ಕಾಮಗಾರಿ ನಡೆಸಿದ್ರು. ಆದ್ರೆ ಈಗ ತಡೆಗೋಡೆ ಮತ್ತೆ ತಂತಿ ಬೇಲಿ ಸಂಪೂರ್ಣವಾಗಿ ಮಾಯವಾಗಿದೆ. ಇನ್ನು ಕಂಬಗಳನ್ನ ಕಾಡಿನೊಳಗೆ ರಾಶಿ ಹಾಕಾಗಿದೆ. ಅರಣ್ಯ ಪ್ರದೇಶವನ್ನ JCB ಮೂಲಕ ನೆಲಸಮ ಮಾಡ್ತಾ ಇದ್ದಾರೆ. ಈ ಸ್ಥಳದಲ್ಲಿ ಆರೋಪಿ ಚಂದ್ರಮೋಹನ್ ಜೊತೆ ಅಧಿಕಾರಿಗಳು ಬರೀ ಮಾತಾಡಿ ಮಾತ್ರ ಕಳಿಸ್ತಾ ಇದ್ದಾರೆ. ಆತನನ್ನ ಬಂಧಿಸದೆ ಈಗ ದೂರು ದಾಖಲಿಸಿದ್ದೇವೆ ಮತ್ತೆ ಕ್ರಮ ಕೈಗೊಳ್ತೀವಿ ಅಂತ ಅಧಿಕಾರಿಗಳು ಹಾರಿಕೆ ಉತ್ತರವನ್ನ ನೀಡ್ತಾ ಇದ್ದಾರೆ.
ಈಗ ಎಫ್ಐಆರ್ ಆಗಿದೆ. ಎಫ್ಐಆರ್ ಆಗಿ ಅವ್ರ ಮೇಲೆ ಕೇಸ್ ಇದೆ. ಸ್ಟೇಷನ್ ಒಂದು ಕೇಸ್ ಐತೆ. ನಮ್ಮ KR ಪೇಟೆ ವಲಯದವ್ರನ್ನು ಅವ್ರ ಮೇಲೆ ಎಫ್ಐಆರ್ ಮಾಡಿದ್ದಾರೆ. ಮೆಟೀರಿಯಲ್ ಅವನೇನು ಕಿತ್ತ ಅದನ್ನ ವಾಪಸ್ ಇದಕ್ಕೆ ಹಾಕಿದ್ವಿ. ಕೇಸ್ ನಡೀತಾ ಇದೆ. ಈಗ ಕೇಸ್ ನಡೀತಾ ಇದೆ. ಮೆಟೀರಿಯಲ್ ವಾಪಸ್ ಸುಸ್ಥಿತಿ ಅದನ್ನೆಲ್ಲ ಮಾಡ್ತಾ ಇದೆ. ಎನ್ಕ್ವೈರಿನಲ್ಲಿ ಬರುತ್ತೆ. ಅಂದ್ರೆ ನಿಮ್ಗೆ ಸಾಕ್ಷಿ ಅಷ್ಟೇ ಅದು ನಾಶ ಮಾಡಿರೋದಕ್ಕೆ. ಹೌದು. ಬಟ್ ಅದು ಯೂಸ್ ಆಗಲ್ವಲ್ಲ, ವೇಸ್ಟ್ ಆಗಲ್ಲ. ಅದಕ್ಕೇನು ಇದು ಮಾಡ್ಬೇಕು. ಆಮೇಲೆ ಈಗ ಎನ್ಕ್ವೈರಿ ಆಫೀಸರ್ ಆಯ್ತು. ಈಗ ನೀವು ಮಾಡಿದಾಗ ರಾತ್ರಿ ಮಾಡಿದ್ದ. ಆದ್ಮೇಲೆ ಮತ್ತೆ ನಿನ್ನೆ ಒಂದ್ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ತಡೆದಿದ್ದೀವಿ. ಅಲ್ಲ, ರಾತ್ರಿ ಮಾಡಿರೋದು ತಡೆದಿದ್ದೀರಿ. ಓಕೆ, ಹಿಂದೆ ಮಾಡಿದಾಗ ಯಾಕೆ ತಡಿಲಿಲ್ಲ? ಹಿಂದೆ ಮಾಡಿದಾಗ್ಲೂ ಹೋಗಿ ತಡೆದಿದ್ದು. ತಡೆಯಷ್ಟಲ್ಲಿ ರಾತ್ರಿನಲ್ಲಿ ಮಾಡಿ ಅದು ಕೇಸ್ ಆಗಿದೆ. ಅವಾಗ ಹಿಂದೆ ಇದ್ದವರು. ಅಲ್ಲ, ಎಷ್ಟು ಕೇಸ್ ಮಾಡಿದಿರಿ ಸರ್ ಅವ್ನ ವಿರುದ್ಧವಾಗಿ? ಈಗ ಅವನ ಮೇಲೆ ಲಾಸ್ಟ್ ಒಂದು ಕೇಸ್ ಮಾಡಿದ್ರೆ ಅದ್ರ ಮೇಲೆ ಈಗ ನಾನು ನಿನ್ನೆ ಒಂದು ಕಂಪ್ಲೇಂಟ್ ಮಾಡಿದ್ದೀನಿ. ಫಸ್ಟ್ ಒಂದು 2021 ನನಗೀಗ ನೀವು ತಡೆಗೋಡೆಯನ್ನ ಅದೇ ಜಾಗದಲ್ಲಾಗಿರೋದ್ರಿಂದ ಅದೇ ಎಫ್ಐಆರ್ ಗೆ ಏನ್ ಮಾಡ್ತಾರೆ ಅವ್ರು ತನಿಖಾಧಿಕಾರಿಗಳು ನಿರ್ಧಾರ ಮಾಡ್ತಾರೆ. ಅಲ್ಲಿ ಏನಾಗಿದೆ ಅಂತ. ಅಲ್ಲ, ನಾವು ನೀವ್ ಎಫ್ಐಆರ್ ನಮ್ಮ ಪ್ರಶ್ನೆ ಏನು ಗೊತ್ತಾ ಸರ್, ಕೇಸ್ ಮಾಡಿದ್ರಿ ಬಟ್ ಅಂತಂದ್ರೆ ಡೀಮ್ ಫಾರೆಸ್ಟ್ ಒಂದು ದೊಡ್ಡ ಸರ್ವೆ ನಂಬರ್ ಇದೆ. ಅದರಲ್ಲಿ ಅವನಿಗೂ ಸಹ ಒಂದು RTC ಇದೆ. ಅವನಿಗೂ ಜಾಗ ಇದೆ. ಅಲ್ಲಿ ಏನಾಗಿದೆ, ದೊಡ್ಡ ಸರ್ವೆ ನಂಬರ್ ಕೋಡಿ ದುರಸ್ತಿ ಇದೆಲ್ಲ ಆಗಿ ಯಾರ್ಯಾರು ಈಗ ಮಾಮೂಲಿ ಯಾರ್ಯಾರ ನಂಬರ್ ಕರೆಕ್ಟ್ ನಂಬರ್ ಆಗಿ ಇದಾಗಿ ಬಂದಿಲ್ಲ. ಹಂಗಾಗಿ ಅದೊಂದು ಜಾಯಿಂಟ್ ಸರ್ವೆ ಸಹ ಆಗಿದೆ. ಅದು ಜಾಯಿಂಟ್ ಸರ್ವೆ ರಿಪೋರ್ಟ್ ಬರ್ಬೇಕು. ಇನ್ನೂ ಕರೆಕ್ಟ್ ಆಗಿ ಅವ್ನ ಕ್ಲೈಮ್ ಏನೋ ನಮ್ಗೆ ಇಲ್ಲೇ ಬರುತ್ತೆ ಅಂತ ಹೇಳಿದೆ. ಹಂಗಾಗಿ ಅದು ನಮ್ಗೆ ಈ ಒಂದು ಪ್ರಕರಣ ಸಂಬಂಧಪಟ್ಟಂಗೆ, ಒತ್ತುವರಿ ಪ್ರಕರಣ ಸಂಬಂಧಪಟ್ಟಂಗೆ ಏನ್ ಮಾಡ್ಬೇಕು ಅದನ್ನ ನಾವು ಮಾಡಿದ್ವಿ. ಸರಿ, ಮುಖ್ಯ ಪ್ರಶ್ನೆ ಅಂದಾಜು ನಾವು ಮತ್ತೆ ಅದನ್ನ ಮಾಜರ್ ಮಾಡಿ ನಾವೊಂದು ಸರ್ವೆ ಮಾಡ್ತೀವಿ. ಆ ಸರ್ವೆ ಮಾಡಿದಾಗ ನಿಮ್ಗೆ ನಿಖರವಾಗಿ ನಾವು ಹೇಳ್ಬೋದು. ಸದ್ಯಕ್ಕೆ ಒಂದು 5-6 ಆಗಿದೆ. ಇವಾಗಿರೋದು ಅವ್ನು ಫುಲ್ ಇದು ಮಾಡಿ ಡೆಮಾಲಿಷ್ ಮಾಡಿ ಬಂದಿದೆ ಸರ್. ಒಟ್ಟು ಒಂದು ಮಾಡಿ ಅವಾಗ ಫಸ್ಟ್ ಆಗಿದ್ದು 7 ಎಕರೆ. 7 ಎಕರೆ ಕೇಸ್ ಮಾಡಿದ್ವಿ. ಅಂದಾಜು 7 ಎಕರೆ ಕೇಸ್. 7 1 8. ಈಗ ಸರ್ ನೀವು ನೀವು ಹೇಳಿದ್ರಿ ಕೇಸ್ ಮಾಡಿದ್ರಿ ಅಂತ. ಹಿಂದೆ 2 ಕೇಸ್ ಮಾಡಿದ್ರಿ. ನೀವೇ ಹೋಗಿ ಸ್ಪಾಟ್ ಅಲ್ಲಿ ತಡೆ ಇದಿದೆ. ಅವನು ಅನಧಿಕೃತವಾಗಿ ಅರಣ್ಯಕ್ಕೆ ಪ್ರವೇಶ ಮಾಡಿದ್ರೆ ಪೂರ್ಣ ಪ್ರಮಾಣವಾಗಿ ಅರಣ್ಯಕ್ಕೆ ಇದ್ರೆ ಇನ್ನು ಡೀಮ್ ಫಾರೆಸ್ಟ್ ಪಟ್ಟಿದೆ. ಪರಿಭಾವಿತ ಅರಣ್ಯ ಅದು. ಅರಣ್ಯ ಇಲಾಖೆ ಇನ್ನೂ ಏನು ದಾಖಲೆ ಆಗಿಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ. ಬರೀ ಡೀಮ್ಡ್ ಫಾರೆಸ್ಟ್ ಮಾಡ್ಬೇಕು ಅಂತ ಹೇಳಿ DC ಅವರು ಎಲ್ಲ ಸೈನ್ ಮಾಡೋ ಒಂದು ಪಟ್ಟಿ ಇದೆ. ಆ ಸರ್ವೆ ನಂಬರ್ RTC ತಗೊಂಡ್ರೆ ನಮ್ಗೆ ಅರಣ್ಯಕ್ಕೆ ಅಂತ ಹೇಳಿ ಇದಿಲ್ಲ. ಜಾಗ ಇನ್ನೂ ಬಂದಿಲ್ಲ ನಮ್ಗೆ. ಮುಂದೆ ಬರುತ್ತದು. ಪರಿಭಾವಿತ ಅರಣ್ಯದಲ್ಲಿ ಇದೆ. ಅವನಿಗೂ ಅದ್ರಲ್ಲಿ ಇದೆ. ಸೇಮ್ ಸರ್ವೆ ನಂಬರ್ ಇದೆ. ಹಂಗಾಗಿ ಅವನ ಮೇಲೆ ನಾವು ಏಕೆ ಇದನ್ನ ಮಾಡ್ಲಿಕ್ಕೆ ಬರೋದಿಲ್ಲ. ತಹಸೀಲ್ದಾರ್ ಇಳುವರಿ ಅಂತ ಆತರ ಹೇಳ್ತಾ ಇದ್ದಾರೆ ಸರ್. ಈಗ ನೀವು ನಮ್ಗೇನು ಒತ್ತುವರಿ ಪ್ರಕರಣ ಸಂಬಂಧಪಟ್ಟಂಗೆ ಏನ್ ಮಾಡ್ಬೇಕು ಅದನ್ನ ನಾವು ಮಾಡಿದೀವಿ. ಹಂಗಲ್ಲ ಸರ್, ಈಗ ನೀವು ಮತ್ತೆ ನೀವು ಹಂಗಲ್ಲ ಸರ್, ಈಗ ಎಫ್ಐಆರ್ ಮಾಡಕ್ ಬರಲ್ಲ. ಇಲ್ಲ ದೊಡ್ಡ ನಂಬರ್ ಇದೆ. ಅದು ಏಕೈಕಿ ಬಂದು ಮಾಡ್ತಾ ಇದ್ದಾನೆ. ಹಂಗಾಗಿ ಇದ್ ಮಾಡ್ತಾರ ನಾವು ಅವನ್ಮೇಲೆ ಮಾಡ್ತಾರೆ. ಈಗ ನಾವು ಎನ್ಕ್ರೋಚ್ಮೆಂಟ್ ಸಂಬಂಧಪಟ್ಟಂಗೆ ಏನ್ ಮಾಡ್ಬೇಕು ಅದನ್ನ ಮಾಡಿದೀವಿ. ನಾವು ಒಟ್ಟಿಗೆನೆ ಮಾಡಿದೀವಿ. ಅವರು ಲಾಸ್ಟ್ ಟೈಮ್ ಅವರು ಕೇಸ್ ಮಾಡಿ ನಾವು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅವರು ರೆಸ್ಪಾನ್ಸ್ ಮಾಡಿದ್ದಾರೆ. ಆತರ ಏನು ನೀವ್ ಹೇಳ್ತಾರ ಏನಿಲ್ಲ. ಅದು FIR ಆಗಿದೆ ಅಲ್ಲ ಅವನ ಮೇಲೆ. FIR ಮಾಡ್ತೀವಿ ನಾವು ಈಗ ಅದನ್ನ ಅಂದಾಜು. ಲಾಸ್ಟ್ ಟೈಮ್ ಈಗ ನಿನ್ನೆ ಅವನು ಒಂದು ಎಕರೆ ಮಾಡಿದ್ದಾನೆ. ಅಸೆಸ್ ಮಾಡಿ ಹೇಳ್ಬೇಕು ಸರ್ ನಿಮ್ಗೆ. ಆಯ್ತು. ಈ ಕಡ್ದವ್ರಲ್ರೇ ಯಾರವ?